ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಪುರ ಗ್ರಾಮದ ಗೌಡನಕಟ್ಟೆಯಲ್ಲಿ ಯುಗಾದಿ ಹಬ್ಬದಂದು ರತ್ನಮ್ಮ ಭೋವಿಯವರ ಗುಡಿಸಲಿಗೆ ಬೆಂಕಿ ತಗುಲಿ ದಾಸ್ತಾನು ದಿನಬಳಕೆ ವಸ್ತುಗಳು 2 ಹಸು 1 ಕರು 2 ಕುರಿ ಹಾಗೂ 4 ಮೇಕೆ ಸೇರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ನಾಶವಾಗಿದೆ। ಈ ಘಟನೆ ಕುರಿತು ಮಾಹಿತಿ ಪಡೆದ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಅವರು ಶುಕ್ರವಾರ ಸಂಜೆ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತೆಯ ಪರಿಸ್ಥಿತಿಯನ್ನ ಪರಿಶೀಲಿಸಿ ಸಾಂತ್ವನ ಹೇಳಿದರು। ಈ ವೇಳೆ ಅವರು ಧನ ಸಹಾಯ ನೀಡುವ ಮೂಲಕ ಮಾನವೀಯತೆ ಮೆರೆದರು। ನಮ್ಮ ಕಷ್ಟ ಸುಖ ಎಲ್ಲ ತಿಳ್ಕೊಂತ ಇದ್ದಾರೆ, ಆದಷ್ಟು ನಿಮಗೆ ಹೆಲ್ಪ್ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್। ಅಂದ್ರೆ ಏನ್ ಅನ್ನಿಸ್ತಾ ಈಗ ಅವತ್ತು ನೀವು ಗುಡ್ಲು ಸುಟ್ಟಾಗ ನಿಮ್ಮ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಏನಿತ್ತು, ಇವಾಗ ಏನ್ ಅನ್ನಿಸ್ತಾ ಇದೆ? ಅವಾಗ ತುಂಬಾ ಭಯನೇ ಆಗೋಗಿತ್ತು, ಏನ್ ಮಾಡೋದು ಏನು ಯಾರು ಬಂದಿಲ್ಲ ಏನು ಗೊತ್ತಿಲ್ಲ ಅಂತ ಸಾರ್ ಇವಾಗ ಬಂದು ಹೇಳಿದ್ಕೆ ಒಂದ್ ಸ್ವಲ್ಪ ಧೈರ್ಯ ಬರ್ತಾ ಇದೆ। ಹಂಗಾದ್ರೆ ನಮ್ಗೇನಾದ್ರೂ ಒಂದ್ ಸಹಾಯ ಆಗುತ್ತೆ ಸಾರಿಂದ ಅಂತ ನಾವು ಅನ್ಕೊಂತ ಇದೀನಿ ಸರ್। ಅದೇ ಹಬ್ಬದ ದಿನ ಅಲ್ವೇನಾಗಿದ್ದು ಅಂದ್ರೆ ನಾವೇನು ನಮ್ಗೇನು ಅಂತಾನೆ ಅರ್ಥ ಆಗ್ಲಿಲ್ಲ ಸರ್। ಯಾರು ಏನು ಎತ್ಲಾಗ ಹೋಗ್ಬೇಕು ಅನ್ನೋದೇ ನಮಗ್ ಗೊತ್ತಿರ್ಲಿಲ್ಲ। ಇವಾಗ ಮೊನ್ನೆನೂ ಸಮೇತ ಮೊನ್ನೆ ನಮ್ಮ ಇವ್ರು ಅದ್ರ ಸಾರ್ ಹತ್ರ ಹೋಗಿ ಕೇಳ್ಕೊಂಡ್ವಿ, ಆದಷ್ಟು ಹೆಲ್ಪ್ ಮಾಡ್ತೀವಿ ಅಂತ ಅವರು ಹೇಳಿದ್ರು। ಅಷ್ಟೊಳಗೆ ಈ ದೊಡ್ಡ ಸಾರು ಬಂದಿದ್ದಾರೆ, ಹಂಗಾಗಿ ನಮ್ಗೊಂದ್ ಸ್ವಲ್ಪ ಧೈರ್ಯ ಬರ್ತಿದೆ। ಅಂದ್ರೆ ಅವತ್ತು ಬೆಂಕಿ ಬಿದ್ದಾಗ ಒಂದ್ ಅಜ್ಜಿ ಇಲ್ಲಿದ್ರು, ನಮ್ ತಾಯಿ ಇರ್ಲಿಲ್ಲ ಸರ್, ಹಾಸ್ಪಿಟಲ್ ಅಂದ್ರೆ ಯಾವಾಗ್ಲೂ ಇಲ್ಲೇ ಇರ್ತಾ ಇದ್ರು, ಅವತ್ತಿರ್ಲಿಲ್ಲ, ಅವತ್ತಿಲ್ಲ, ಅದ್ರ ಬಗ್ಗೆ ಹೇಳಕ್